ವೆಲ್ಕಮ್ ಬ್ಯಾಕ್ ಟು ಹ್ಯಾಪಿ ಕುಟುಂಬ ವ್ಲಾಗ್ಸ್. ಇವತ್ತು ನಾನು ಲಂಚ್ ಬಾಕ್ಸ್ಗೆ ಮಾಡಿರುವಂತದ್ದು ಟೊಮೆಟೊ ಬಾತ್. ನಾನು ಹೇಗೆ ಮಾಡ್ತೀನಿ ಅನ್ನೋದನ್ನ ಇಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮೊದಲು ನೀವು ನನ್ನ ವ್ಲಾಗ್ ಅನ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದಲ್ಲಿ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಇಷ್ಟ ಆದಲ್ಲಿ ಲೈಕ್ ಮಾಡಿ, ಉಳಿದವರ ಜೊತೆ ಶೇರ್ ಮಾಡಿ, ಅನಿಸಿಕೆಗಳನ್ನ ಕಮೆಂಟ್ ಮಾಡೋದನ್ನ ಕೂಡ ಮರಿಬೇಡಿ. ಒಂದು ಮೀಡಿಯಂ ಸೈಜ್ ಟೊಮೆಟೊವನ್ನ ಹೆಚ್ಕೊಂಡಿದ್ದೀನಿ. 1/4 ಕಪ್ ಅಷ್ಟು ಅಕ್ಕಿ ಮತ್ತೆ ಒಂದು ಅರ್ಧ ಹಿಡಿ ಆಗುವಷ್ಟು ಶೇಂಗಾವನ್ನ ನೆನೆಸ್ಕೊಂಡಿದ್ದೀನಿ. ಒಂದು 20 ನಿಮಿಷಗಳ ಕಾಲ ನೆನೆಸ್ಕೋತೀನಿ. ಒಗ್ಗರಣೆಗೆ ಒಂದು 2 ಇಂಚು ಆಗುವಷ್ಟು ಚಕ್ಕೆ, ಒಂದು ಅನಾನಸು ಹೂವನ್ನ ತೆಗೆದುಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಈರುಳ್ಳಿ, 10 ರಿಂದ 15 ಆಗುವಷ್ಟು ಬೆಳ್ಳುಳ್ಳಿ, ಮತ್ತೆ ಒಂದು ಏಲಕ್ಕಿ, ಒಂದು 1/4 ಇಂಚು ಆಗುವಷ್ಟು ಚಕ್ಕೆ, ಮತ್ತೆ ಅನಾನಸ್ ಹೂವಿನದ್ದು ಒಂದೇ ಹೆಸರು ಆಗುವಷ್ಟು ಅನಾನಸ್ ಹೂವು ತಗೊಂಡಿದ್ದೀನಿ. 1/4 ಚಮಚ ಅರಿಶಿನ, ಅರ್ಧ ಚಮಚ ಸೋಂಪು ಅಥವಾ ಬಡೆಸೊಪ್ಪು, 1 ಚಮಚ ಆಗುವಷ್ಟು ಕೊತ್ತಂಬರಿ, ಒಂದು 3 ರಿಂದ 4 ಬ್ಯಾಡಗಿ ಮೆಣಸು ತಗೊಂಡಿದ್ದೀನಿ. ನಿಮಗೆ ಖಾರ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕೋಬಹುದು. ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕೊಂಡಿದ್ದೀನಿ. ಅದಕ್ಕೆ 1/4 ಇಂಚ್ ಆಗುವಷ್ಟು ಚಕ್ಕೆ, ಒಂದು ಏಲಕ್ಕಿ, ಮತ್ತೆ ಒಂದು ಅನಾನಸ್ ಹೂವಿನ ಎಸಳು ಇಷ್ಟನ್ನ ಹಾಕೊಂಡಿದ್ದೀನಿ. ಸ್ವಲ್ಪ ರೋಸ್ಟ್ ಆಗಲಿ. ಇದು ಸ್ವಲ್ಪ ರೋಸ್ಟ್ ಆಗ್ತಾ ಇದ್ದಂತೆ 1 ಚಮಚ ಕೊತ್ತಂಬರಿ ಬೀಜವನ್ನು ಹಾಕೊಂಡಿದ್ದೀನಿ. ಮತ್ತೆ ಇದಕ್ಕೆ ಅರ್ಧ ಚಮಚದಷ್ಟು ಸೋಂಪನ್ನು ಕೂಡ ಹಾಕ್ತಾ ಇದ್ದೀನಿ. ಸ್ವಲ್ಪ ರೋಸ್ಟ್ ಆಗಿದೆ. ಇದಕ್ಕೆ ಬೆಳ್ಳುಳ್ಳಿ ಬೇಳೆ ಒಂದು 10 ರಿಂದ 15 ಹಾಕೊಂಡಿದ್ದೀನಿ. ಸ್ವಲ್ಪ ಹುರಿದಾಗದೆ ಬೆಳ್ಳುಳ್ಳಿ ಘಮ ಬಂದಿದೆ. ಇದಕ್ಕೆ 1 ಚಮಚದಷ್ಟು ಕಾಯಿ ತುರಿಯನ್ನ ಸೇರಿಸಿದ್ದೀನಿ. ಸ್ವಲ್ಪ ಹುರ್ಕೊಳ್ಳೋಣ ಇದನ್ನ. ಹಾಗೆ ಈಗ ಬ್ಯಾಡಗಿ ಮೆಣಸನ್ನು ಕೂಡ ಸೇರಿಸಿದ್ದೀನಿ. ನಾನಿಲ್ಲಿ 3 ಮೆಣಸು ಹಾಕ್ತಾ ಇರುವಂತದ್ದು. ನೀವು ಜಾಸ್ತಿ ಖಾರ ಬೇಕಿದ್ದಲ್ಲಿ ಜಾಸ್ತಿ ಕೂಡ ಹಾಕೋಬಹುದು. ಇದನ್ನು ಸ್ವಲ್ಪ ಹುರಿದಾಗಿದ್ದೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಟೊಮೆಟೊ ಏನಿದೆ ಅಲ್ಲ ಅದನ್ನ ಸೇರಿಸ್ತಾ ಇದ್ದೀನಿ. ಈಗ ಇದನ್ನ ಹಾಕಿ ಸ್ವಲ್ಪ ಹುರಿದುಕೊಳ್ಳೋಣ. ಸ್ವಲ್ಪ ಬೇಗ ಟೊಮೆಟೊ ಬೇಯಬೇಕಂದ್ರೆ ಸ್ವಲ್ಪ ಉಪ್ಪನ್ನ ಸೇರಿಸಿದ್ರೆ ಬೇಗ ಬೇಯುತ್ತೆ. ಟೊಮೆಟೊ ಹಸಿ ವಾಸನೆ ಹೋಗುವವರೆಗೆ ಹುರಿದುಕೊಂಡ್ರೆ ಸಾಕು. ಇಲ್ಲಿಗ ಟೊಮೆಟೊದ ಹಸಿ ವಾಸನೆ ಹೋಗಿದೆ ಮತ್ತೆ ಇದು ಮೆತ್ತಗಾಗಿದೆ. ಈಗ ಗ್ಯಾಸ್ ಅನ್ನ ಆಫ್ ಮಾಡಿ ತಣ್ಣಗಾಗೋದಕ್ಕೆ ಬಿಡೋಣ. ಈಗ ಅದನ್ನ ಮಿಕ್ಸಿ ಜಾರ್ಗೆ ಹಾಕಿ ರುಬ್ಕೋತಾ ಇದ್ದೀನಿ. ಒಂದು ಪಾತ್ರೆಗೆ 1-2 ಚಮಚ ಆಗುವಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ಮತ್ತೆ ಚಕ್ಕೆ, ಒಂದು 2 ಇಂಚಷ್ಟು, ಮತ್ತೆ ಒಂದು ಅನಾನಸು ಇಷ್ಟನ್ನೇ ಹಾಕಿರುವಂತದ್ದು ಒಗ್ಗರಣೆಗೆ. ಇದನ್ನ ಸ್ವಲ್ಪ ಹುರಿದುಕೊಳ್ಳೋಣ. ಇದನ್ನ ಸ್ವಲ್ಪ ಹುರಿದು ಘಮ್ ಅನ್ನೋ ಪರಿಮಳ ಬಂದಾಗ ಅದಕ್ಕೆ ಹೆಚ್ಚಿಟ್ಕೊಂಡಿರುವಂತಹ ಒಂದು ಈರುಳ್ಳಿಯನ್ನ ಸೇರಿಸಿ ಹುರಿದುಕೊಳ್ತಾ ಇದ್ದೀನಿ. ಈರುಳ್ಳಿ ಟ್ರಾನ್ಸ್ಪರೆಂಟ್ ಕಲರ್ಗೆ ಟರ್ನ್ ಆಗಿದೆ. ರುಬ್ಬಿಟ್ಕೊಂಡಿರುವಂತಹ ಟೊಮೆಟೊ ಮಿಶ್ರಣವನ್ನ ಪಾತ್ರೆಗೆ ಹಾಕ್ತಾ ಇದ್ದೀನಿ. ಮತ್ತೆ ಈಗ ಪಾತ್ರೆಗೆ ನೀರನ್ನ ಹಾಕಿ ತೊಳೆದ್ಬಿಟ್ಟು ಆ ಮಸಾಲೆ ಏನು ಅಂಟ್ಕೊಂಡಿರುತ್ತೋ ಅದನ್ನು ಕೂಡ ಇಲ್ಲಿ ಸೇರಿಸ್ತಾ ಇದ್ದೀನಿ. ಈ ನೀರನ್ನು ಕೂಡ ನಾವು ಕೌಂಟ್ ಮಾಡ್ಕೋಬೇಕಾಗತ್ತೆ. ಅಕ್ಕಿಗೆ ಹಾಕುವಾಗ ಅಕ್ಕಿಯನ್ನು ಹಾಕಿ ನಾವು ಎಷ್ಟು ಮೆಜರ್ಮೆಂಟ್ ತಗೋತೀವಲ್ಲ ಅದನ್ನ ತೆಗೆದುಕೊಳ್ಳುವಾಗ. ಇಲ್ಲಿ ನಾನು 1/4 ಚಮಚದಷ್ಟು ಅರಿಶಿಣವನ್ನ ಸೇರಿಸ್ತಾ ಇದ್ದೀನಿ. ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಇದನ್ನ ಒಂದು ಕುದಿ ತರಿಸ್ಕೊಳ್ಳೋಣ. ಇದು ಚೆನ್ನಾಗಿ ಕುದಿ ಬಂದಿದೆ. ಅದಕ್ಕೆ ತೊಳೆದಿಟ್ಕೊಂಡಿರುವಂತ ಅಕ್ಕಿ ಮತ್ತೆ ಶೇಂಗಾವನ್ನ ಸೇರಿಸೋಣ. ಹಾಗೆ ಒಂದು ಕುದಿಯನ್ನ ತರಿಸಿ ಮುಚ್ಚಳವನ್ನ ಮುಚ್ಚಿ, ಅಂದ್ರೆ ಕುಕ್ಕರ್ನ ಲಿಡ್ ಅನ್ನ ಮುಚ್ಚಿ 3 ಸೀಟಿ ಹಾಕ್ಸ್ಕೊತೀನಿ. ನಿಮಗೆ ಸ್ವಲ್ಪ ಗಟ್ಟಿ ಬೇಕಿದ್ದಲ್ಲಿ 2 ವಿಸಲ್ ಕೂಡ ಹಾಕ್ಸ್ಕೋಬಹುದು. ನಾನು ಸ್ವಲ್ಪ ಮೆತ್ತಗಾಗಿ ಮಾಡ್ತೀನಿ, ಅದಕ್ಕೋಸ್ಕರ 3 ವಿಸಲ್ ಅನ್ನ ಹಾಕ್ಸ್ಕೊತೀನಿ. ಇಲ್ಲಿಗ ಬಿಸಿ ಬಿಸಿಯಾದ ಟೊಮೆಟೊ ಬಾತ್ ರೆಡಿ ಆಗಿದೆ. ಮಕ್ಕಳಿಗೆ ಇಷ್ಟವಾಗುವಂತೆ ಮಾಡಿದ್ದೀನಿ. ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಬಹುದು. ನೀವೀಗ ಇಲ್ಲಿ ನೋಡ್ತಾ ಇರ್ಬೋದು, ಇದು ಸ್ವಲ್ಪ ವಾರ್ಮ್ ಇರೋದ್ರಿಂದ ಅಷ್ಟಾಗಿ ಉದುರುದ್ರಾಗ ಅನಿಸ್ತಾ ಇಲ್ಲ. ಅನ್ನ ಕೂಡ ಮೆತ್ತಗಾಗಿದೆ, ಹಾಗಂತ ಫುಲ್ ಉಂಡೆ ಉಂಡೆ ಆಗಿಲ್ಲ. ಇದು ಕೂಲ್ ಆಗಿದೆ, ಬಿಡಿ ಬಿಡಿ ಆಗುತ್ತೆ.